ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಯೂನಿಕ್ ಸ್ಕ್ವಾಡ್ ಕ್ಲಾಸಸ್ಗೆ ಸ್ವಾಗತ. ಇವತ್ತಿನ ಕ್ಲಾಸ್ ಯಾವುದಪ್ಪ ಅಂದ್ರೆ ಭಾರತ ಸಂವಿಧಾನ ಅತಿ ಸಂಭವನೀಯ ಪ್ರಶ್ನೆಗಳು. ನೋಡೋಣ ಬನ್ನಿ. ಮೊದಲನೇ ಪ್ರಶ್ನೆ, ಕೊಲಿಜಿಯಂ ವ್ಯವಸ್ಥೆ ಯಾವುದಕ್ಕೆ ಸಂಬಂಧಿಸಿದೆ? ಈ ಕೊಲಿಜಿಯಂ ವ್ಯವಸ್ಥೆಯು ಈ ಕೆಳಗಿನ ಯಾವುದಕ್ಕೆ ಸಂಬಂಧಪಡ್ತದಪ್ಪ ಅಂದ್ರೆ ಆಪ್ಷನ್ ಎ ಸಂಸದರ ನೇಮಕ, ಆಪ್ಷನ್ ಬಿ ನ್ಯಾಯಮೂರ್ತಿಗಳ ನೇಮಕ, ಆಪ್ಷನ್ ಇ ರಾಜ್ಯಪಾಲರ ನೇಮಕ, ಆಪ್ಷನ್ ಇ ಮುಖ್ಯಮಂತ್ರಿ ಅಧಿಕಾರ. ಕೊಲಿಜಿಯಂ ವ್ಯವಸ್ಥೆಯು ನ್ಯಾಯಮೂರ್ತಿಗಳ ನೇಮಕ, ಈ ನೇಮಕ ಮತ್ತು ವರ್ಗಾವಣೆ ಈ ಕೊಲಿಜಿಯಂ ವ್ಯವಸ್ಥೆ ನ್ಯಾಯಮೂರ್ತಿಗಳಿಗೆ ಸಂಬಂಧಪಡ್ತೈತಿ. ಈ ಪ್ರಸ್ತುತ ನ್ಯಾಯಮೂರ್ತಿಗಳು ಯಾರಪ್ಪ ಅಂದ್ರೆ ಗವಾಯಿ ಅವರು ಪ್ರಸ್ತುತ ನ್ಯಾಯಮೂರ್ತಿಗಳಾಗಿರ್ತಾರೆ. ಪ್ರಶ್ನೆ ಸಂಖ್ಯೆ 2, ಸುಪ್ರೀಂ ಕೋರ್ಟ್ ಕೊಲಿಜಿಯಂ ನೇತೃತ್ವ ಯಾರು ವಹಿಸುತ್ತಾರೆ? ಸುಪ್ರೀಂ ಕೋರ್ಟ್ನಲ್ಲಿ ಕೊಲಿಜಿಯಂ ನೇತೃತ್ವವನ್ನು ಯಾರು ವಹಿಸಿರ್ತಾರೆ? ಆಪ್ಷನ್ ಎ ರಾಷ್ಟ್ರಪತಿ, ಆಪ್ಷನ್ ಬಿ ಪ್ರಧಾನಮಂತ್ರಿ, ಆಪ್ಷನ್ ಇ ಮುಖ್ಯ ನ್ಯಾಯಮೂರ್ತಿ, ಆಪ್ಷನ್ ಇ ಕಾನೂನು ಮಂತ್ರಿ. ಸುಪ್ರೀಂ ಕೋರ್ಟ್ನ ಕೊಲಿಜಿಯಂ ನೇತೃತ್ವವನ್ನು ಯಾರು ವಹಿಸ್ತಿರ್ತಾರಪ್ಪ ಅಂದ್ರೆ ಮುಖ್ಯ ನ್ಯಾಯಮೂರ್ತಿಯವರು ಸುಪ್ರೀಂ ಕೋರ್ಟ್ನ ಕೊಲಿಜಿಯಂ ವ್ಯವಸ್ಥೆಯ ನೇತೃತ್ವವನ್ನು ವಹಿಸಿರುತ್ತಾರೆ. ಕ್ವಶನ್ ನಂಬರ್ 3, ಕೊಲಿಜಿಯಂ ವ್ಯವಸ್ಥೆ ಯಾವಾಗ ಜಾರಿಗೆ ಬಂದಿದೆ? ಆಪ್ಷನ್ 1 1950, ಆಪ್ಷನ್ 2 1971, ಆಪ್ಷನ್ 3 1993, ಆಪ್ಷನ್ 4 1998. ಈ ಕೊಲಿಜಿಯಂ ವ್ಯವಸ್ಥೆಯು 1998ರಲ್ಲಿ ಜಾರಿಗೆ ಬಂದಿದೆ. ಇದು ನ್ಯಾಯಮೂರ್ತಿಗಳಿಗೆ ಸಂಬಂಧಪಡುತ್ತದೆ. ನ್ಯಾಯಮೂರ್ತಿಗಳ ನೇಮಕ ಹಾಗೂ ವರ್ಗಾವಣೆಗೆ ಸಂಬಂಧಿಸಿರುತ್ತದೆ. ಕ್ವಶನ್ ನಂಬರ್ 4, ಸಂವಿಧಾನ ರಚನಾ ಸಮಯದಲ್ಲಿ ರಾಜ್ಯಗಳ ಸಮಿತಿ ಅಧ್ಯಕ್ಷರು. ಆಪ್ಷನ್ ಎ ಜವಾಹರಲಾಲ್ ನೆಹರು, ಆಪ್ಷನ್ ಬಿ ರಾಜೇಂದ್ರ ಪ್ರಸಾದ್, ಆಪ್ಷನ್ ಸಿ ಪಟೇಲರು, ಆಪ್ಷನ್ ಇ ಸೋಮನಾಥ್ ಲಹರಿ. ಸಂವಿಧಾನ ರಚನಾ ಸಮಯದಲ್ಲಿ ಕೆಲವೊಂದು ಸಮಿತಿಗಳನ್ನ ರಚನೆ ಮಾಡ್ತಾರೆ. ಆ ಸಮಿತಿಗಳಿಗೆ ಒಬ್ಬೊಬ್ಬರನ್ನ ಅಧ್ಯಕ್ಷರನ್ನಾಗಿ ಮಾಡಿರ್ತಾರೆ. ಈ ರಾಜ್ಯಗಳ ಸಮಿತಿ ಅಧ್ಯಕ್ಷರು ಯಾರಾಗಿರ್ತಾರಪ್ಪ ಅಂದ್ರೆ ಜವಾಹರಲಾಲ್ ನೆಹರೂರವರು ಈ ರಾಜ್ಯಗಳ ಸಮಿತಿಯ ಅಧ್ಯಕ್ಷರಾಗಿರುತ್ತಾರೆ. ಕ್ವಶನ್ ನಂಬರ್ 5, ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಯಾವ ವಿಧಿಯಲ್ಲಿ ಕಂಡು ಬರುತ್ತವೆ? ಇದು ಸಂವಿಧಾನದಲ್ಲಿ ಇವು ಕೆಲವೊಂದಿಷ್ಟು ಸ್ವತಂತ್ರಗಳು, ಹಕ್ಕುಗಳು, ಸ್ವತಂತ್ರಗಳು ಮತ್ತು ಕರ್ತವ್ಯಗಳು ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ಅವನ್ನ ನೀವು ಕರೆಕ್ಟಾಗಿ ನೋಡ್ಕೋಬೇಕು. ಆಪ್ಷನ್ ಎ 18, ಆಪ್ಷನ್ ಬಿ 19A, ಆಪ್ಷನ್ ಸಿ 19B, ಆಪ್ಷನ್ ಡಿ 21. ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವು 19A ವಿಧಿಯಲ್ಲಿ ಕಂಡುಬರ್ತದೆ. ಈ 19A ವಿಧಿಯಲ್ಲಿ 19 ಕೊಟ್ಟರೂ ಕರೆಕ್ಟ್ ಆಗಿರ್ತದೆ, ಇಲ್ಲಾಂದ್ರೆ 19A ಕೊಟ್ಟಿರಂದ್ರೆ 19A ವಿಧಿ ಹಾಕಬೇಕು. ಕ್ವಶನ್ ನಂಬರ್ 6, ಈ ಕೆಳಗಿನವುಗಳಲ್ಲಿ ಯಾವುದು ವಿಧಿ 21A ಅನ್ನು ವಿವರಿಸುತ್ತದೆ? ಆಗಲೇ ಹೇಳಿರೋ ಪ್ರಕಾರ ಕೆಲವೊಂದು ಹಕ್ಕುಗಳು ಮತ್ತು ಕೆಲವೊಂದು ವಿಧಿಗಳು ಇಂಪಾರ್ಟೆಂಟ್ ಆಗಿರ್ತವೆ. ಅದರಲ್ಲಿ ನೋಡ್ಬೇಕಂದ್ರೆ 21A ವಿಧಿ ಕೂಡ ಇಂಪಾರ್ಟೆಂಟ್ ಆಗಿರ್ತದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಎ ಅಪರಾಧಿ ಹಕ್ಕು, ಆಪ್ಷನ್ ಬಿ 14 ವರ್ಷದ ಒಳಗಿನ ಮಕ್ಕಳಿಗೆ ಅಪಾಯಕಾರಿ ಚಟುವಟಿಕೆಗೆ ಒಳಪಡಿಸುವುದು, ಆಪ್ಷನ್ ಸಿ 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಶಿಕ್ಷಣ ಒದಗಿಸುವುದು, ಆಪ್ಷನ್ ಇ ಜೀತ ಪದ್ಧತಿ ನಿಷೇಧ. ಈ ಕ್ವಶನ್ ನಂಬರ್ 6ಗೆ 21A ಯಾವುದಕ್ಕೆ ಸಂಬಂಧಪಡ್ತೈತಪ್ಪ ಅಂದ್ರೆ 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಇನ್ನೊಂದು ಶಬ್ದ ಯಾಡಾವಕ್ರಿ, ಇದು ಕಡ್ಡಾಯ ಶಿಕ್ಷಣವನ್ನು ಒದಗಿಸಬೇಕು. ಯಾರು ಒದಗಿಸ್ಬೇಕಪ್ಪ ಅಂದ್ರೆ ಪೋಷಕರು. ಇದು 21A ಅನ್ನು ವಿವರಿಸುತ್ತದೆ. ನೆಕ್ಸ್ಟ್ ಕ್ವಶನ್, 7ನೇ ಕ್ವಶನ್, ಮೂಲಭೂತ ಹಕ್ಕುಗಳನ್ನು ಯಾವ ಸಮಿತಿ ಶಿಫಾರಸು ಮಾಡಿತು? ಈ ಮೂಲಭೂತ ಹಕ್ಕುಗಳನ್ನು ನಮ್ಮ ದೇಶದ ಸಂವಿಧಾನವನ್ನು ಅಳವಡಿಸ್ಕೊಳ್ಬೇಕಾದ್ರೆ ಒಂದು ಸಮಿತಿಯನ್ನು ನೇಮಕ ಮಾಡಿರ್ತಾರೆ. ಆ ಸಮಿತಿ ಮೂಲಭೂತ ಹಕ್ಕುಗಳನ್ನು ಯಾವ ರೀತಿ ಅಳವಡಿಸಿಕೊಳ್ಬೇಕು ಅನ್ನೋದು ಶಿಫಾರಸು ಮಾಡಿರ್ತದೆ. ಆ ಯಾವ ಸಮಿತಿಪ್ಪ ಅಂದ್ರೆ ಆಪ್ಷನ್ ಎ ಸರ್ದಾರ್ ಪಟೇಲ್ ಸಮಿತಿ, ಆಪ್ಷನ್ ಬಿ ದಾರ್ ಸಮಿತಿ, ಆಪ್ಷನ್ ಸಿ BN ರಾವ್ ಸಮಿತಿ, ಆಪ್ಷನ್ ಡಿ ಸರ್ದಾರ್ ಸ್ವರಣ್ ಸಿಂಗ್ ಸಮಿತಿ. ಮೂಲಭೂತ ಹಕ್ಕುಗಳನ್ನು ಸರ್ದಾರ್ ಸ್ವರಣ್ ಸಿಂಗ್ ಸಮಿತಿಯು ಶಿಫಾರಸು ಮಾಡ್ತೈತಿ. ನಮ್ಮ ಸಂವಿಧಾನದಲ್ಲಿ ಅಳವಡಿಸಿಕೊಳ್ಬೇಕಾದ್ರೆ ಸರ್ದಾರ್ ಸ್ವರಣ್ ಸಿಂಗ್ ಸಮಿತಿ ಇದು ಶಿಫಾರಸು ಮಾಡ್ತೈತಿ. ಈ ದಾರ್ ಸಮಿತಿ ನಮ್ಮ ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳ ವಿಂಗಡಣೆಯಲ್ಲಿ
ಈ ಸಮಿತಿಯನ್ನು ನೇಮಕ ಮಾಡಿರ್ತಾರೆ. ಪಟೇಲರ ಸಮಿತಿ ಇರುವುದಿಲ್ಲ. ಇದು ಆಪ್ಷನ್ ನಾವು ಹಾಕಿವ್ರಿ. ಕ್ವಶನ್ ನಂಬರ್ 8, ಲೋಕಸಭೆಯ ಸ್ಪೀಕರ್ ಸ್ಥಾನಕ್ಕೆ ಯಾವ ವಿಧಿ ನಿಗದಿ ಮಾಡಲಾಗಿದೆ? ಈ ಲೋಕಸಭೆ ಸ್ಪೀಕರ್ಗೆ ಒಂದು ವಿಧಿ ಐತ್ರಿ. ಇದನ್ನು ಇವ್ರನ್ನ ಹಿಂಗೆ ಆಯ್ಕೆ ಮಾಡಿಕೊಳ್ಬೇಕು. ನಮ್ಮ ರಾಜ್ಯಸಭೆಗೆ ಮತ್ತು ಲೋಕಸಭೆಗೆ, ವಿಧಾನ ಪರಿಷತ್ ಮತ್ತು ವಿಧಾನಸಭೆಗೆ ಒಬ್ಬೊಬ್ಬರು ಸ್ಪೀಕರ್ ಇರ್ಬೇಕಂತೇಳಿ ಒಂದೊಂದು ವಿಧಿಯಲ್ಲಿ ಅಳವಡಿಸಲಾಗಿದೆ. ಈ ಲೋಕಸಭೆ ಸ್ಪೀಕರ್ ಯಾವ ವಿಧಿಗೆ ಸಂಬಂಧಪಡ್ತೈತೆ ಅಂತಂದ್ರೆ ಆಪ್ಷನ್ ಎ 92, ಆಪ್ಷನ್ ಬಿ 93, ಆಪ್ಷನ್ ಸಿ 94, ಆಪ್ಷನ್ ಡಿ 90. ಲೋಕಸಭೆ ಸ್ಪೀಕರ್ 92ನೇ ವಿಧಿ ಅನ್ವಯ ಲೋಕಸಭೆಯ ಒಬ್ಬ ಸ್ಪೀಕರ್ ಬೇಕು ಅಂತ ಹೇಳಿ ತಿಳಿಸ್ತೈತ್ರಿ. ಕ್ವಶನ್ ನಂಬರ್ 9, ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಧಾನಮಂತ್ರಿ ಕೆಲಸ ಅಲ್ಲ? ಆಪ್ಷನ್ ಎ ನೀತಿ ಆಯೋಗದ ಮುಖ್ಯಸ್ಥರು, ಆಪ್ಷನ್ ಬಿ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ, ಆಪ್ಷನ್ ಸಿ ರಾಷ್ಟ್ರೀಯ ಭಾವೈಕ್ಯತೆ ಪರಿಷತ್ತು, ಆಪ್ಷನ್ ಡಿ ನ್ಯಾಯಮೂರ್ತಿಗಳ ನೇಮಕ. ನ್ಯಾಯಮೂರ್ತಿ ಆಗ್ಬೇಕ್ರಿ. ಈ ಕೆಳಗಿನ ಪ್ರಧಾನಮಂತ್ರಿಗೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಕೆಲವೊಂದು ವೈಯಕ್ತಿಕ ಅಥವಾ ಮತ್ತು ರಾಜಕೀಯ ಕೆಲಸಗಳಿರ್ತಾವೆ. ಅದ್ರಾಗ ಯಾವಪ್ಪ ಅಂದ್ರೆ ನೀತಿ ಆಯೋಗದ ಮುಖ್ಯಸ್ಥರು ನಮ್ಮ ಪ್ರಧಾನಮಂತ್ರಿಯವರು ಇರ್ತಾರೆ. ಮತ್ತು ರಾಷ್ಟ್ರೀಯ ಅಭಿವೃದ್ಧಿಗಾಗಿ ಶ್ರಮಿಸಬೇಕಾಗಿರ್ತದೆ ಪ್ರಧಾನಮಂತ್ರಿಯವರು. ರಾಷ್ಟ್ರೀಯ ಭಾವೈಕ್ಯತೆ ಪರಿಷತ್ತಿಗೂ ಅವರು ಸಂಬಂಧಪಟ್ಟಿರ್ತಾರೆ. ಮತ್ತು ನ್ಯಾಯಮೂರ್ತಿಗಳ ನೇಮಕಕ್ಕೆ ಅವರು ಸಂಬಂಧಪಡುವುದಿಲ್ಲ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಇದು ಆಪ್ಷನ್ ಡಿ. ಪ್ರಧಾನಮಂತ್ರಿ ಇದು ಕೆಲಸ ಆಗಿರುವುದಿಲ್ಲ. ಇದು ಯಾರ ಕೆಲಸಪ್ಪ ಅಂದ್ರೆ ರಾಷ್ಟ್ರಪತಿಗಳ ಕೆಲಸ ಆಗಿರ್ತದೆ. ಕ್ವಶನ್ ನಂಬರ್ 10, ರಾಜ್ಯಸಭೆಯ ಮೊದಲ ಬಾರಿಗೆ ಯಾವಾಗ ಅಸ್ತಿತ್ವಕ್ಕೆ ಬಂದಿತ್ತು? ನಮ್ಮ ಭಾರತ ದೇಶದ ರಾಜ್ಯಸಭೆಯು ಯಾವಾಗ ಅಸ್ತಿತ್ವಕ್ಕೆ ಬಂದಿತ್ತಪ್ಪ ಅಂದ್ರೆ ಮೊದಲು ಇದಕ್ಕೇನು ಆಪ್ಷನ್ ಬ್ಯಾಡ್ರಿ, ಇವು ಕನ್ಫ್ಯೂಸ್ ಆಕವ. ಆಪ್ಷನ್ ಡಿ 3 ಏಪ್ರಿಲ್ 1951. 3 ಏಪ್ರಿಲ್ ಸ್ವಾತಂತ್ರ್ಯ ಬಂದ ಮೇಲೆ ಪ್ರಥಮ ಚುನಾವಣೆ ಆದಮೇಲೆ ಇದನ್ನು ರಾಜ್ಯಸಭೆಯನ್ನು ಮೊದಲ ಬಾರಿ ಅಸ್ತಿತ್ವಕ್ಕೆ ತೊಗೊಂಬರ್ತಾರೆ. ಯಾವಪ್ಪ ಅಂದ್ರೆ 3 ಏಪ್ರಿಲ್ 1951. ಕ್ವಶನ್ ನಂಬರ್ 11, ಪ್ರಸ್ತುತ ಲೋಕಸಭೆಯಲ್ಲಿ ಎಷ್ಟು ಸದಸ್ಯರಿದ್ದಾರೆ? ಆಪ್ಷನ್ ಎ 224, ಆಪ್ಷನ್ ಬಿ 542, ಆಪ್ಷನ್ ಸಿ 543, ಆಪ್ಷನ್ ಡಿ 545. ಇದು 224 ಏನಂದಪ್ಪ ವಿಧಾನಸಭೆ ಸದಸ್ಯರಿರ್ತಾರೆ. ಅಲ್ಲಿ ಕೇಳಿದ್ದು ಲೋಕಸಭೆ ಸದಸ್ಯರು ಕೇಳ್ಯಾರ. ಇದು 542 ಆಗುವುದಿಲ್ಲ. ಇದು 543 ಯಾವಾಗ ಆಕೈತಪ್ಪ ಅಂದ್ರೆ ಈ 545 ಆಪ್ಷನ್ ಅವ್ರು ಕೊಡಲಿಲ್ಲ ಅಂದ್ರೆ 543 ಆಕೈತಿ. ಇದು ಯಾಕೆ ಆಕೈತೆ ಅಂದ್ರಪ್ಪ 2 ಆಂಗ್ಲೋ ಇಂಡಿಯನ್ನರನ್ನ ಹೊರತುಪಡಿಸಿ ಲೋಕಸಭೆಯಲ್ಲಿ 543 ಸ್ಥಾನ ಇರ್ತಾವೆ. ಅವ್ರನ್ನೆಲ್ಲ ಒಳಗೊಂಡು ಟೋಟಲ್ ಎಷ್ಟು ಸ್ಥಾನಪ್ಪ ಅಂದ್ರೆ 545. ಹಿಂಗೆ ಆಪ್ಷನ್ ಕೊಟ್ಟಾಗ 545 ಹಾಕಬೇಕು. ಲೋಕಸಭೆಯಲ್ಲಿ ಪ್ರಸ್ತುತವಾಗಿ 545 ಜನ ಸದಸ್ಯರಿದ್ದಾರೆ. ಕ್ವಶನ್ ನಂಬರ್ 12, ಕಾನೂನು ರಚನಾ ಕಾರ್ಯವಿಧಾನವನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ? ಆಪ್ಷನ್ ಎ ಅಮೆರಿಕಾ, ಆಪ್ಷನ್ ಬಿ ಕೆನಡಾ, ಆಪ್ಷನ್ ಸಿ ಜಪಾನ್, ಆಪ್ಷನ್ ಇ ಜರ್ಮನ್. ಕಾನೂನು ರಚನಾ ವಿಧಾನವನ್ನು ಯಾವ ದೇಶದಿಂದ ಎರವಲು ಪಡೆದಾರಪ್ಪ ಅಂದ್ರೆ ಜಪಾನ್. ಕೆಲವೊಂದು ವಿಷಯಗಳನ್ನ ನಮ್ಮ ಸಂವಿಧಾನವನ್ನು ರಚನೆ ಮಾಡೋ ಕೆಲವೊಂದು ದೇಶಗಳಿಂದ ಎರವಲು ಪಡಿತಾರೆ. ಅಲ್ಲಿ ಹೆಂಗೆ ವ್ಯವಸ್ಥೆ ಐತಲ್ಲ ಇಲ್ಲಿಯೂ ಕೆಲವೊಂದು ಜಾರಿ ತರಬೇಕಂತ ಹೇಳಿ ಇದು ಮಾಡಿರ್ತಾರೆ. ಅದರಲ್ಲಿ ರಚನಾ ಕಾರ್ಯವನ್ನು ಜಪಾನದಿಂದ ನಮ್ಮ ದೇಶದ ಸಂವಿಧಾನದಲ್ಲಿ ಅಳವಡಿಸಿಕೊಂಡಿರ್ತಾರೆ. ಕ್ವಶನ್ ನಂಬರ್ 13, ಕೃಷಿ ಮತ್ತು ಪಶುಸಂಗೋಪನೆ ಯಾವ ವಿಧಿಯಲ್ಲಿ ಕಂಡುಬರುತ್ತವೆ? ಆಪ್ಷನ್ ಎ 47, ಆಪ್ಷನ್ ಬಿ 48, ಆಪ್ಷನ್ ಸಿ 46, ಆಪ್ಷನ್ ಡಿ 47A. ಕೃಷಿ ಮತ್ತು ಪಶುಸಂಗೋಪನೆ ಯಾವ ವಿಧಿಯಲ್ಲಿ ಕಂಡುಬರ್ತೈತೆ ಅಂದ್ರೆ ಆಪ್ಷನ್ ಬಿ 48. ಈ 48ಅಲ್ಲಿ ಗೋಹತ್ಯೆ ನಿಷೇಧವನ್ನು ಕೇಳ್ಬೋದು. ಗೋಹತ್ಯೆ ನಿಷೇಧ ಕಾಯ್ದೆ 48ನೇ ವಿಧಿಯಲ್ಲಿ ಬರುತ್ತೆ. ಮತ್ತು ಕೃಷಿ ಮತ್ತು ಪಶುಸಂಗೋಪನೆ ಅಷ್ಟೇ ಕೇಳಿದ್ರು 48 ಹಾಕಬೇಕು. ಕ್ವಶನ್ ನಂಬರ್ 14, ರಾಜ್ಯಸಭೆಗೆ ಯಾವ ಸೇವಾ ಕಾರ್ಯನಿರತರನ್ನು ಆಯ್ಕೆ ಮಾಡುವರು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಕಲೆ, ಆಪ್ಷನ್ ಬಿ ಸಾಹಿತ್ಯ, ಆಪ್ಷನ್ ಸಿ ಕ್ರೀಡೆ, ಆಪ್ಷನ್ ಡಿ ಉದ್ಯೋಗ. ಇಲ್ಲಿ ರಾಜ್ಯಸಭೆಗೆ ಏನು ಸೇವಾ ಕಾರ್ಯನಿರತರನ್ನು ಆಯ್ಕೆ ಮಾಡ್ತಾರಪ್ಪ ಅಂದ್ರೆ ಕಲೆಯಲ್ಲಿ ಸಾಧನೆ ಮಾಡಿದವ್ರನ್ನ ರಾಜ್ಯಸಭೆಗೆ ಆಯ್ಕೆ ಮಾಡ್ತಾರೆ. ಸಾಹಿತ್ಯದಲ್ಲಿ ಸೇವೆ ಮಾಡಿದವ್ರನ್ನ ರಾಜ್ಯಸಭೆಗೆ ಆಯ್ಕೆ ಮಾಡ್ತಾರೆ. ಕ್ರೀಡೆಯಲ್ಲೂ ಕೂಡ ಉನ್ನತ ಸಾಧನೆ ಮಾಡಿದವ್ರನ್ನ ರಾಜ್ಯಸಭೆ. ಈ ಉದ್ಯೋಗ ಏನೈತ್ರಲ್ಲ ಇಲ್ಲಿ ಸರಿಯಾಗಿ
ಉದ್ಯೋಗ ಮಾಡೋರನ್ನ ಏನು ರಾಜ್ಯಸಭೆಗೆ ಆಯ್ಕೆ ಮಾಡಂಗಿಲ್ಲ ರೀ. ಇವು ಮೂರು ಇದಕ್ಕೆ ಸರಿಯಾದ ಉತ್ತರ ಅಕ್ಕವ್ರಿ. ಇವು ಮೂರು ಇದಕ್ಕೆ ಸರಿಯಾದ ಇದ್ರ ಜೊತೆ ಇನ್ನು ವಿಜ್ಞಾನ ಮತ್ತು ಸಮಾಜ ಸೇವೆ, ವಿಜ್ಞಾನ ಮತ್ತು ಸಮಾಜ ಸೇವೆ ಇವು 4 ಕಲೆ, ಸಾಹಿತ್ಯ, ಕ್ರೀಡೆ, ವಿಜ್ಞಾನ ಮತ್ತು ಸಮಾಜ ಸೇವೆ ಆಗಿರ್ತೈತೆ ರೀ. ಈ ಉದ್ಯೋಗ ಇದರಲ್ಲಿ ಸರಿಯಾಗುವುದಿಲ್ಲ. ಇದು ನಾವು ಬೇಕಂತೇಳಿ 3 ಆಪ್ಷನ್ ಸರಿಯಾಗಿ ಕೊಟ್ಟಿರ್ತೀವಿ ರೀ. ಕ್ವಶನ್ ನಂಬರ್ 15, ರಾಷ್ಟ್ರ ಮಟ್ಟದಲ್ಲಿ ಶಾಸಕಾಂಗವನ್ನು ಯಾವ ಹೆಸರಿನಿಂದ ಗುರುತಿಸುವರು? ಆಪ್ಷನ್ ಎ ಸಂಸತ್ತು, ಆಪ್ಷನ್ ಬಿ ರಾಜ್ಯಸಭೆ, ಆಪ್ಷನ್ ಸಿ ಸಚಿವ ಸಂಪುಟ, ಆಪ್ಷನ್ ಡಿ ಕೆಳಮನೆ. ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಭಾರತದ ಶಾಸಕಾಂಗವನ್ನು ಏನೇನು ಕರೀತಾರಪ್ಪ ಅಂದ್ರೆ ಸಂಸತ್ತು. ಈ ಸಂಸತ್ತು ಏನೇನು ಒಳಗೊಂಡಿರ್ತೈತಪ್ಪ ಅಂದ್ರೆ ಪ್ರೆಸಿಡೆಂಟ್ ಅಂದ್ರೆ ರಾಷ್ಟ್ರಪತಿ, ಹಾಗೂ ರಾಜ್ಯಸಭೆ ಮತ್ತು ಲೋಕಸಭೆಯನ್ನು ಒಳಗೊಂಡಿರ್ತೈತೆ ರೀ. ಬೇರೆ ಬೇರೆ ಶಾಸಕಾಂಗ ಬೇರೆ ದೇಶದ ಶಾಸಕಾಂಗ ಬೇರೆ ಹೆಸರಿನಿಂದ ಕರೀತಾರೆ. ಮತ್ತು ಸಚಿವ ಸಂಪುಟ ಅಂದರೆ ಈ ರಾಜ್ಯಸಭೆ ಲೋಕಸಭೆ ಸಚಿವರನ್ನು ನೇಮಕ ಮಾಡಿದಂದು ಸಚಿವ ಸಂಪುಟ ಅಂತ ಕರೀತಾರೆ. ಈ ಕೆಳಮನೆಗೆ ಏನಂತಾರಪ್ಪ ಅಂದ್ರೆ ಲೋಕಸಭೆ. ಕೆಳಮನೆ ಅಂದ್ರೆ ಲೋಕಸಭೆ. ಕ್ವಶನ್ ನಂಬರ್ 16, ಜಂಟಿ ಅಧಿವೇಶನದ ಸಂದರ್ಭದಲ್ಲಿ ಸ್ಪೀಕರ್ ಇಲ್ಲದಿದ್ದಾಗ, ಜಂಟಿ ಅಧಿವೇಶನ ರಾಷ್ಟ್ರಪತಿಯವರು ಕರೆದಿರ್ತಾರೆ ರೀ 108ನೇ ವಿಧಿ ಪ್ರಕಾರ. ಅವಾಗ ಆ ಅಧಿವೇಶನದ ಅಧ್ಯಕ್ಷತೆಯನ್ನು ಸ್ಪೀಕರ್ ಅವರು ವಹಿಸ್ಕೋಬೇಕಾಗಿರ್ತೈತೆ ರೀ. ಆ ಸ್ಪೀಕರ್ ಅವರು ಇಲ್ಲದಿದ್ದಾಗ ಯಾರು ಅಧ್ಯಕ್ಷ ಸ್ಥಾನವನ್ನು ವಹಿಸಿರ್ತಾರೆ ಕ್ವಶನ್ ಕೇಳಿರ್ತಾರೆ. ಆಪ್ಷನ್ ಎ ಪ್ರಧಾನಮಂತ್ರಿ, ಆಪ್ಷನ್ ಬಿ ರಾಷ್ಟ್ರಪತಿ, ಆಪ್ಷನ್ ಸಿ ಲೋಕಸಭೆ ಉಪಸ್ಪೀಕರ್, ಆಪ್ಷನ್ ಡಿ ರಾಜ್ಯ ಸ್ಪೀಕರ್. ಜಂಟಿ ಅಧಿವೇಶನ ಸಂದರ್ಭದಲ್ಲಿ ಸ್ಪೀಕರ್ ಅವರು ಇಲ್ಲದಿದ್ದಾಗ ಲೋಕಸಭೆ ಉಪಸ್ಪೀಕರ್ ಅವರು ಈ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾರೆ. ಇವರು ಉಪಸ್ಪೀಕರ್ ಅವರು ಇರಲಿಲ್ಲ ಅಂದ್ರೆ ಲೋಕಸಭೆಯ ಹಿರಿಯ ಸದಸ್ಯರು ಅಂದ್ರೆ ವಯಸ್ಸಿನಲ್ಲಿ ಹೆಚ್ಚಿದ್ದವರು ಹಿರಿಯ ಸದಸ್ಯರು ವಹಿಸ್ಕೊಳ್ತಾರೆ. ಇದು ಇಂಪಾರ್ಟೆಂಟ್ ಇದೆ. ಜಂಟಿ ಅಧಿವೇಶನ ಸ್ಪೀಕರ್ ಇಲ್ಲದೆ ಯಾರ ಥರ ಕೇಳ್ಬೋದ್ರ ಕ್ವಶನ್ ನಂಬರ್ 17, ಭಾರತದ ಪ್ರಥಮ ಅಟಾರ್ನಿ ಜನರಲ್ ಯಾರು? ಆಪ್ಷನ್ ಎ ಕೆ ವೇಣುಗೋಪಾಲ್, ಆಪ್ಷನ್ ಬಿ MC ಶೆಟಲ್ವಾಡ್, ಆಪ್ಷನ್ ಸಿ MC ಮೋದಿ, ಆಪ್ಷನ್ ಡಿ ಓಂ ಬಿರ್ಲಾ. ಭಾರತದ ಪ್ರಥಮ ಅಟಾರ್ನಿ ಜನರಲ್ ಯಾರಾಗಿರ್ತಾರಪ್ಪ ಅಂದ್ರೆ MC ಶೆಟಲ್ವಾಡ್. ಇದು ಭಾಳ ಪ್ರಮುಖವಾದ ಪ್ರಶ್ನೆ ರೀ, ನೆನಪಿಟ್ಟುವರಿ. MC ಶೆಟಲ್ವಾಡ್. ಕ್ವಶನ್ ನಂಬರ್ 18, ಕೆಳಗಿನವುಗಳಲ್ಲಿ ಯಾವುದು ರಿಟ್ ಅಲ್ಲ? ಆಪ್ಷನ್ ಎ ಹಿಬೇಸ್ ಕಾರ್ಪಸ್, ಆಪ್ಷನ್ ಬಿ ಕೋ ವಾರಂಟ್, ಆಪ್ಷನ್ ಸಿ ಮ್ಯಾಂಡಮಸ್, ಆಪ್ಷನ್ ಡಿ ವಿನಾಯಿತಿ. ಯಾವುದು ರಿಟ್ ಅಲ್ಲಪ್ಪ ಅಂದ್ರೆ ವಿನಾಯಿತಿ. ಇದು ವಿನಾಯಿತಿ, ರಿಟ್ ಅಲ್ಲ. ರಿಟ್ಗಳಲ್ಲಿ 5 ಕಂಡು ಬರ್ತಾರೆ. 1 ಹೇಬಿಯಸ್ ಕಾರ್ಪಸ್, 2 ಕೋ ವಾರಂಟ್, 3 ಮ್ಯಾಂಡಮಸ್, ಇನ್ನೊಂದು ಬರ್ತೈತೆ ರೀ ಸರ್ಶ್ಯೂರರಿ ಮತ್ತು ಇನ್ನೊಂದು ಬರ್ತೈತೆ ರೀ ಪ್ರೊಹಿಬಿಷನ್ ಹೇಳಿ 5 ರಿಟ್ಗಳು ಕಂಡು ಬರ್ತಾವೆ. ಇವು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳಲ್ಲಿ ಇವನ್ನ ಸಲ್ಲಿಸಬಹುದಾರ ನಾವು. ಕ್ವಶನ್ ನಂಬರ್ 19, ಕೆಳಗಿನವುಗಳಲ್ಲಿ ಯಾವುದು ಸಂಸತ್ತಿನ ಸಮಿತಿ ಅಲ್ಲ? ಸಂಸತ್ತಿನ ಸಮಿತಿ ಅಲ್ಲ ಅಂತ ಕೇಳ್ಯಾರೆ. ಆಪ್ಷನ್ ಎ ಹಣಕಾಸು ಸಮಿತಿ, ಆಪ್ಷನ್ ಬಿ ವಿಷಯಗಳ ಸಮಿತಿ, ಆಪ್ಷನ್ ಸಿ ತಾತ್ಕಾಲಿಕ ಸಮಿತಿ, ಆಪ್ಷನ್ ಡಿ ನೀತಿ ಸಮಿತಿ. ಇದು ಸಂಸತ್ತಿನ ಸಮಿತಿ ಯಾವುದಲ್ಪ ಅಂದ್ರೆ ನೀತಿ ಸಮಿತಿ. ಇದು ಸಂಸತ್ತಿನ ಸಮಿತಿ ಅಲ್ಲ. ಇದರ ಹಣಕಾಸು ಸಮಿತಿ, ವಿಷಯಗಳ ಸಮಿತಿ, ತಾತ್ಕಾಲಿಕ ಸಮಿತಿ, ಇನ್ನೊಂದು ಬರ್ತೈತೆ ರೀ ಅಂದಾಜು ಸಮಿತಿ. ಕೆಲವೊಂದು ಸಮಿತಿಗಳು ಬರ್ತಾರೆ. ಇವು 4 ಅಲ್ಲ, ಇನ್ನೊಂದು 2-3 ಬರ್ತಾರೆ ರೀ. ಇವೆಲ್ಲ ಸಮಿತಿಗಳು ನಮ್ಮ ಸಂಸತ್ತಿನಲ್ಲಿ ಇರತಕ್ಕಂತಹ ಸಮಿತಿಗಳು. ಈ ನೀತಿ ಸಮಿತಿ ನಮ್ಮ ಸಂಸತ್ತಿನಲ್ಲಿ ಇಲ್ಲ. ಕ್ವಶನ್ ನಂಬರ್ 20, ಪ್ರಸ್ತುತ ಭಾರತ ಸರ್ಕಾರದ ಪ್ರಧಾನಮಂತ್ರಿ ಯಾರು? ಇದಕ್ಕೆ ನೀವು ಆನ್ಸರ್ ಕಮೆಂಟ್ ಮಾಡಿರಿ. ಇವತ್ತಿನ ಕ್ಲಾಸ್ ಎಷ್ಟು ಮುಗಿಸೋಣ, ಮತ್ತು ನಾಳೆ ಕಂಟಿನ್ಯೂ ಮಾಡ್ತೀವಿ ರೀ. ಕೆಲವೊಂದು ದಿನಗಳಾಗಿತ್ತು ಕ್ಲಾಸ್ ಮಾಡಿರಲಿಲ್ಲ, ಇನ್ನು ಕಂಟಿನ್ಯೂಸ್ ಮಾಡ್ತೀವಿ ರೀ. ಈ ಭಾರತ ಸರ್ಕಾರದ ಪ್ರಧಾನಮಂತ್ರಿಯನ್ನು ನೀವು ಕಮೆಂಟ್ ಮಾಡಿರಿ. ಧನ್ಯವಾದಗಳು.